ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಒಲಿದ ಜೀವ ಜೊತೆಯಲ್ಲಿರಲು ಅಧ್ಯಾಯ 6. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ನಂಬಿಕೆಗೆ ಪೆಟ್ಟು ಬಿದ್ದಾಗ ಮನುಷ್ಯ ಯೋಚಿಸುವ ಶಕ್ತಿ ಕಳೆದುಕೊಳ್ಳುವುದು ಎಷ್ಟು ಸತ್ಯವೋ, ಅಂತೆಯೇ ತಾಳ್ಮೆಯಿಂದ ಯೋಚಿಸಿದರೆ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇಲ್ಲಿ ಅರ್ಧ ವಿಷಯ ತಿಳಿದು ಪ್ರತಿಕ್ರಿಯಿಸಿದ ರಘುವಿನ ತಪ್ಪು ಇಲ್ಲ, ತನ್ನೊಳಗೆ ಇರುವ ನೋವನ್ನು ಯಾರಿಗೂ ಹೇಳದ ಜಾಹ್ನವಿಯ ತಪ್ಪು. ಒಟ್ಟಿನಲ್ಲಿ ಇವರ ನಡುವಿನ ಅಂತರದಲ್ಲಿ ಮುಗ್ಧ ಜೀವವೊಂದು ಭೂಮಿಗೆ ಬರುವ ಮೊದಲೇ ತನ್ನ ಆಯಸ್ಸು ಮುಗಿಸಿತ್ತು. ಯಾರು ನೋವಿನಲ್ಲಿ ಇರಲಿ, ಯಾರು ಖುಷಿಯಾಗಿರಲಿ, ಕಾಲಕ್ಕೆ ಅದರ ಅರಿವಿಲ್ಲ. ಸುಮ್ಮನೆ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡುತ್ತಾ ಇರುತ್ತದೆ. ವಾರವೇ ಕಳೆದಿತ್ತು ದುರ್ಘಟನೆ ನಡೆದು. ಮೊದಲೇ ರಘುವಿನ ನಡವಳಿಕೆಗೆ ಬೇಸತ್ತು ಮೌನಿಯಾಗಿದ್ದವಳು ಈಗ ಮತ್ತೂ ಮೂಕಿಯಾದಳು. ಮಡದಿಗೆ ಮುಖ ತೋರಿಸುವ ಧೈರ್ಯವಿರದ ರಘು ಅಂತರ ಕಾಯ್ದುಕೊಂಡರೆ, ಇತ್ತ ರುಕ್ಕುಗೆ ಕೆಲಸ ಒತ್ತಡದ ಕಾರಣ ಬ್ಯುಸಿಯಾದಳು. ಆಸರೆ ಬಯಸಿದ ಜೀವಕ್ಕೆ ಯಾರ ಆರೈಕೆ ಕೂಡ ಸಿಗದೆ ಒಂಟಿಯಾದ ಜಾಹ್ನವಿ ತಪ್ಪು ನಿರ್ಧಾರವೊಂದನ್ನು ಮಾಡಿದಳು. ಮಗಳನ್ನು ಆಸ್ಪತ್ರೆಯಲ್ಲಿ ನೋಡಿ ಬಂದ ದಿನದಿಂದ ಮೌನಿಯಾಗಿದ್ದ ಪ್ರಕಾಶ್ ಅವರನ್ನು ಅವರ ಪಾಡಿಗೆ ಬಿಟ್ಟಿದ್ದರು ಪ್ರತಿಮಾ. ಮಗಳ ಜೀವನದಲ್ಲಿ ಏನಾಗಿದೆ ಅಂತ ಸರಿಯಾಗಿ ಗೊತ್ತಿರದೇ ಇದ್ದರೂ ಏನೋ ಅನಾಹುತ ಆಗಿದೆ ಅಂತ ತಾಯಿ ಹೃದಯ ಅರಿತಿತ್ತು. ಗಂಡನ ಪ್ರಶ್ನೆ ಮಾಡುವುದನ್ನು ಬಿಟ್ಟು ವರುಷಗಳೇ ಕಳೆದಿವೆ. ಮಡದಿ ಹತ್ತಿರ ಎಲ್ಲ ಹೇಳಬೇಕು ಅನ್ನೋ ಭಾವ ಮನದಲ್ಲಿ, ಆದರೆ ಹೇಳಲು ಅಹಂ ಅವಕಾಶ ಕೊಡುತ್ತಿಲ್ಲ. ಮೌನವಾಗಿಯೇ ದಿನ ದೂಡಿದರು. ಒಳಗಿನ ಪಾಪ ಪ್ರಜ್ಞೆ ಕಾಡತೊಡಗಿತು. ಇನ್ನೂ ತಡೆಯಲು ಆಗದೆ ಆ ದಿನ ರಾತ್ರಿ ಮಡದಿ ಮುಂದೆ ಕುಳಿತ ಪ್ರಕಾಶ್ ಮನದಲ್ಲಿದ್ದ ವಿಷಯಗಳನ್ನೆಲ್ಲ ಹೊರಗಡೆ ಹಾಕೋಕೆ ಶುರು ಮಾಡಿದರು. ಪ್ರತಿಮಾ, ನಾನು ಅಂದುಕೊಂಡಿದ್ದನ್ನೆಲ್ಲ ಮಾಡೋಕೆ ಆಗದೇ ಇದ್ದರೂ ನೆಮ್ಮದಿಯಾದ ಜೀವನ ನನಗೆ ಸಿಕ್ಕಿತ್ತು. ಆದರೂ ಇನ್ನೂ ಬೇಕು ಅನ್ನೋ ನನ್ನ ಆಸೆಯೇ ನನ್ನ ಖುಷಿಯನ್ನೆಲ್ಲ ಬಲಿ ತೆಗೆದುಕೊಂಡಿತು ಅಂತ ಹೇಳಿದವರ ಮಾತು ಅರ್ಥವಾಗದೆ ಅವರ ಮುಖವನ್ನೇ ನೋಡಿದರು ಪ್ರತಿಮಾ. ಚೆನ್ನಾಗಿ ಬದುಕಬೇಕು ಅಂದರೆ ಹಣ ಬೇಕು. ಆ ಹಣ ಸಂಪಾದನೆ ನ್ಯಾಯವಾದ ದಾರಿಯಲ್ಲೇ ಆಗಬೇಕು ಅಂತ ನಂಬಿದವ ನಾನು. ನನಗಿದ್ದ ಜವಾಬ್ದಾರಿ ಎಲ್ಲ ಮುಗಿಸುವಾಗ ನಾನು ಅಂದುಕೊಂಡಿದ್ದು ಆಗಲೇ ಇಲ್ಲ. ಅಕ್ಕನವರ ಜವಾಬ್ದಾರಿ ಮುಗಿಸಿಕೊಂಡು ಆರಾಮ್ ಅನಿಸುವಾಗ ನನ್ನ ಜೀವನದಲ್ಲಿ ಬಂದಿದ್ದು ನೀನು. ಎಲ್ಲ ಚೆನ್ನಾಗಿತ್ತು, ಹೊಂದಿಕೊಂಡು ನಡೆಯೋ ಹೆಂಡತಿ ಸಿಕ್ಕಾಗ ಏನು ಕಷ್ಟ ಅಲ್ವಾ? ಗಂಡು ಮಕ್ಕಳು ಇದ್ದರೆ ಜೀವನ ಸುಖಮಯ ಅನಿಸಿ ಗಂಡು ಮಗುವಿಗೆ ಕಾತುರದಿಂದ ಕಾದ ನನಗೆ ಹೆಣ್ಣು ಮಗು ಆದಾಗ ಆಗಿದ್ದು ಅಪಾರ ನಿರಾಸೆ. ಅಷ್ಟರಲ್ಲಿ ಅಮ್ಮನ ಸಾವು. ಆ ನಿರಾಸೆಯ ಕೋಪ ನನ್ನದೇ ರಕ್ತ ಹಂಚಿಕೊಂಡು ಹುಟ್ಟಿದ ಮಗುವಿನ ಮೇಲೆ ಆಗಿತ್ತು. ಮುಂದೆ ನಿಂಗೆ ಮಕ್ಕಳೇ ಆಗಲ್ಲ ಅನ್ನುವಾಗ ಮಗಳು ಅನ್ನೋದು ಜವಾಬ್ದಾರಿ ಅನ್ನಿಸೋಕೆ ಶುರುವಾಯಿತು. ಆದರೆ ಆ ಮಗಳಿಗೆ ನನ್ನ ಪ್ರೀತಿ ಸಿಗಲೇ ಇಲ್ಲ. ಯಾವಾಗಲೂ ಪ್ರೀತಿಗೆ ಹತ್ತಿರ ಬಂದವಳ ದೂರ ಸರಿಸಿದೆ. ಮೊದಲು ಅರ್ಥವಾಗದೇ ಇದ್ದರೂ ಮತ್ತೆ ಕೇಳಿದಳು ನನ್ನ ಮುಂದೆ ನಿಂತು. ನನ್ನ ತಿರಸ್ಕಾರಕ್ಕೆ ಕಾರಣ ಅಂದು ಮಾತು ನಿಲ್ಲಿಸಿದ ಮಡದಿ ಮುಖ ನೋಡಿದರು ಪ್ರಕಾಶ್. ನೀವು ಏನಂದ್ರಿ ಅವಳಿಗೆ ಅಂತ ಕೇಳಿದ ಪ್ರತಿಮಾಗೆ ಆತಂಕ ಶುರುವಾಗಿತ್ತು. ಅವತ್ತು ನೀನು ಮನೆಯಲ್ಲಿ ಇರಲಿಲ್ಲ. ಆಗ ನನ್ನ ಮುಂದೆ ನಿಂತು ನನ್ನ ಯಾವ ತಪ್ಪಿಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀರಾ? ನನಗೆ ನೀವು ಅಂದರೆ ಪ್ರಾಣ ಅಪ್ಪ. ಪ್ಲೀಸ್, ನನಗೆ ನಿಮ್ಮ ಪ್ರೀತಿ ಬೇಕು, ವಾತ್ಸಲ್ಯ ಬೇಕು ಅಂದಳು. ಆದರೆ ನನಗೆ ಇದ್ದ ಅಹಂಕಾರ ಅವಳ ಅಳು ನೋಡಿ ಕರಗಲಿಲ್ಲ. ಬದಲಾಗಿ ಒಂದು ಕಂಡೀಷನ್ ಹಾಕಿದೆ ಅಂದರು. ಏನು ಕಂಡೀಷನ್ ಅಂತ ಕೇಳಿದರು ಪ್ರತಿಮಾ. ನಿಂಗೆ ನನ್ನ ಪ್ರೀತಿ ಬೇಕು ಅಂದರೆ ನೀನು ಕಾವೇರಿ ಗ್ರೂಪ್ ಓನರ್ನ ಮದುವೆ ಆಗಿ ಅದರ ಯಜಮಾನಿ ಆಗಬೇಕು ಅಂದೆ. ಆದರೆ ನನ್ನ ಆ ಮಾತಿನ ಉದ್ದೇಶ ಇದು ಎಂದಿಗೂ ಸಾಧ್ಯವಿರದ ಕೆಲಸ. ಮತ್ತೆ ನನ್ನ ಮುಂದೆ ನಿಂತು ನನ್ನ ಮಗಳು ಮಾತಾಡಲ್ಲ ಅನ್ನೋದು ಅಷ್ಟೇ ಆಗಿತ್ತು. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಎಲ್ಲ ನಡೀತು. ಹೊರಗಡೆ ಮಗಳಿಂದ ಸಿಕ್ಕ ಗೌರವ ಅವಳ ಮೇಲೆ ಒಂದು ಸಣ್ಣ ಪ್ರೀತಿಯ ಮೊಳಕೆಯೊಡೆಯೋಕೆ ಕಾರಣವಾಯಿತು. ಆದರೆ ಒಂದು ದಿನ ನಡು ರೋಡಿನಲ್ಲಿ ನನ್ನ ಮಗಳು ಅಳುತ್ತಾ ನನ್ನ ಜೀವನ ಹಾಳಾಯಿತು ಅಂತ ಕಣ್ಣೀರಿಟ್ಟಾಗ ಅವಳ ಕಣ್ಣೀರು ಒರೆಸೋ ಬದಲು ಮನೆಗೆ ಬಂದು ಮರ್ಯಾದೆ ಕಳಿಬೇಡ ಅಂದುಬಿಟ್ಟೆ. ಆದರೆ ಅದೇ ಇವತ್ತು ನನ್ನ ಮಗಳು ಅವಳ ಕುಡಿ ಹುಟ್ಟೋಕೆ ಮೊದಲೇ ಕಳ್ಕೊಳ್ಳೋಕೆ ಕಾರಣವಾಯಿತು ಅಂದವರ ಕಣ್ಣು ಒದ್ದೆಯಾಗಿದ್ದರೆ ದನಿ ಆರ್ದ್ರವಾಗಿತ್ತು. ಇತ್ತ ಎಲ್ಲ ಕೇಳಿಸಿಕೊಂಡ ಪ್ರತಿಮಾ ಅವರಿಗೆ ಆಘಾತವಾಗಿತ್ತು. ತನ್ನ ಮಗಳು ಖುಷಿಯಾಗಿದ್ದಾಳೆ ಅನ್ನೋ ಭ್ರಮೆ ಕಳಚಿತ್ತು. ಮೂಕವಾಗಿ ರೋಧಿಸುತ್ತಿದ್ದವರ ಮುಂದೆ ನಿಂತ ಪ್ರಕಾಶ್ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೈ ಮುಗಿದರು. ನೀವೊಬ್ಬ ಒಳ್ಳೆ ಮಗ, ಒಳ್ಳೆ ತಮ್ಮ, ಒಳ್ಳೆ ಗಂಡ, ಒಳ್ಳೆ ವ್ಯಕ್ತಿ ಎಲ್ಲ ಆದ್ರಿ.
ಆದರೆ ಮುಖ್ಯವಾಗಿ ಒಳ್ಳೆ ತಂದೆ ಆಗಲೇ ಇಲ್ಲ. ಕುಡುಕ ತಂದೆ ಇದ್ದ ನಿಮ್ಮ ಅಕ್ಕನವರಿಗೆ ಒಳ್ಳೆ ಜೀವನ ಸಿಕ್ಕಿತು. ಆದರೆ ಯಾವುದೇ ದುಶ್ಚಟ ಇರದ ನೀವು ಒಳ್ಳೆ ತಂದೆ ಆಗೋದ್ರಲ್ಲಿ ಸೋತೋದ್ರಿ. ನನ್ನ ಮಗಳು ಏನು ಕೇಳಿದರು ನಿಮ್ಮ ಹತ್ರ? ಒಂದಷ್ಟು ಅಕ್ಕರೆ ಪ್ರೀತಿ. ಅದು ಅವಳ ಹಕ್ಕು ಅಲ್ವಾ? ಜನ್ಮ ಕೊಟ್ಟ ಮೇಲೆ ಇಷ್ಟು ಕೊಡೋಕೆ ಆಗಿಲ್ಲ ನಿಮಗೆ. ಯಾವಾಗಲೂ ಅವಳನ್ನು ಜವಾಬ್ದಾರಿ ಅಂತ ಹೇಳುತ್ತಾ ಇದ್ದ ನೀವು ಅವಳ ಯಾವ ಜವಾಬ್ದಾರಿ ವಹಿಸಿಕೊಂಡಿದ್ದೀರಾ? ಸ್ವಲ್ಪ ನಿಮ್ಮಲ್ಲೇ ಯೋಚಿಸಿ. ಹೆಣ್ಣು ಮಕ್ಕಳಿಗೆ ಅಪ್ಪನೇ ಹೀರೋ. ಆದರೆ ನನ್ನ ಮಗಳಿಗೆ ಆ ಭಾಗ್ಯ ಇರಲೇ ಇಲ್ಲ ಬಿಡಿ. ಇನ್ನಾದರೂ ಬದಲಾಗಿ. ಜಾಸ್ತಿ ಹೇಳೋಲ್ಲ ನಾನು. ಕಾರಣ ನೀವು ಬೆಸ್ಟ್ ಗಂಡ. ನನ್ನ ಗಂಡ ನನ್ನ ಮುಂದೆ ಅಲ್ಲ, ಯಾರ ಮುಂದೆ ಕೂಡ ತಲೆ ತಗ್ಗಿಸೋದು ನನಗೆ ಇಷ್ಟ ಆಗಲ್ಲ ಅಂದವರೇ ಕಣ್ಣು ಒರೆಸಿಕೊಂಡು ಅಲ್ಲಿಂದ ಸರಿದರು. ಕೋಣೆಯಲ್ಲಿ ಉಳಿದ ಪ್ರಕಾಶ್ಗೆ ಇಷ್ಟು ವರ್ಷ ತಾನು ಮಗಳ ಜೊತೆಗೆ ನಡೆದುಕೊಂಡ ಅಷ್ಟೂ ಘಟನೆ ನೆನೆಸಿ ಕಣ್ಣೀರಾದರು. ಮಗಳು ಅಪ್ಪ ಪ್ಲೀಸ್ ನನ್ನ ಜೊತೆ ಮಾತಾಡಿ ಅಂತ ಅಳುತ್ತಾ ಚಿಕ್ಕ ವಯಸ್ಸಿನಲ್ಲಿ ಬೇಡಿಕೊಂಡ ಕ್ಷಣ ನೆನಪಿಗೆ ಬಂದು ಕುಸಿದರು. ಬೆಳಿಗ್ಗೆಯೇ ರಘುಗೆ ಕರೆ ಮಾಡಿ ದೇವಸ್ಥಾನದಲ್ಲಿ ಸಿಗೋಕೆ ಹೇಳಿದರು ಪ್ರತಿಮಾ. ಎಷ್ಟು ಕೇಳಿದರೂ ಮುಖ್ಯವಾದ ವಿಷಯ ಅಂತಷ್ಟೇ ಹೇಳಿದ್ದರಿಂದ ಸಹಜವಾದ ಕುತೂಹಲದಿಂದ ರಘು ಪ್ರತಿಮಾ ಅವರು ಹೇಳಿದ ಸಮಯಕ್ಕೆ ದೇವಸ್ಥಾನಕ್ಕೆ ಹೋದ. ದೇವರ ದರ್ಶನ ಮಾಡಿ ಒಂದೆಡೆ ಕುಳಿತವರ ಬಳಿಗೆ ಬಂದ ರಘು ಅತ್ತೆ ಅಂತ ಕರೆದೊಡನೆ ಯೋಚನೆಗಳಿಂದ ಹೊರಬಂದರು. ಓಹ್ ರಘು, ಬಾರಪ್ಪ ಕುತ್ಕೋ ಅಂತ ತಮ್ಮ ಪಕ್ಕದಲ್ಲಿ ಜಾಗ ಮಾಡಿಕೊಟ್ಟರು. ಅತ್ತೆ ಬರೋಕೆ ಹೇಳಿದ್ರಿ, ಏನು ವಿಷಯ ಅಂತ ಕೇಳಿದವನ ಮನದಲ್ಲಿ ಅಳುಕಿತ್ತು. ಒಳ್ಳೆಯದು, ನೇರವಾಗಿ ವಿಷಯ ಕೇಳಿದ್ಯಾ? ನಾನು ನೇರವಾಗಿ ಹೇಳ್ತೀನಿ. ನನ್ನ ಮಗಳ ಮೇಲಿನ ಕೋಪಕ್ಕೆ ಕಾರಣ ಏನು ಅಂತ ಕೇಳಿ ರಘು ಮುಖವನ್ನೇ ನೋಡಿದರು ಪ್ರತಿಮಾ. ಅತ್ತೆ ಅದು ಅಂತ ರಾಗ ಎಳೆದ ರಘುಗೆ ನೇರವಾಗಿ ವಿಷಯ ಹೇಳು. ನನ್ನ ಅರಿವಿಗೂ ಮೀರಿ ಕೆಲವು ಘಟನೆ ಆಗಿದೆ. ಅದು ನನಗೆ ನಿನ್ನೆ ಗೊತ್ತಾಯಿತು. ಅದಕ್ಕೆ ಹೇಳು, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದರು ಪ್ರತಿಮಾ. ತಾನು ಜಾಹ್ನವಿಯ ನೋಡಿದ್ದು, ಮನಸಾರೆ ಮೆಚ್ಚಿದ್ದು, ಅವಳನ್ನೇ ಬಯಸಿದ್ದು, ಕೊನೆಗೊಮ್ಮೆ ಅವಳೇ ಎದುರಿಗೆ ಬಂದಿದ್ದು, ತಾನೇ ಪ್ರೀತಿ ಹೇಳಿ ಮದುವೆ ಆಗಿದ್ದು ಎಲ್ಲ ಹೇಳಿದವನು ಕೊನೆಯಲ್ಲಿ ಪ್ರಕಾಶ್ ಮತ್ತು ಜಾಹ್ನವಿ ನಡುವೆ ಆದ ಮಾತುಕತೆ ತಾನು ಕೇಳಿದ್ದು ಕೂಡ ಹೇಳಿದ. ಎಲ್ಲ ಹೇಳಿ ಮುಗಿಸಿದವ ಈಗ ಹೇಳಿ ಅತ್ತೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವಳು ಕೇವಲ ನನ್ನ ಹಣಕ್ಕಾಗಿ ಒಪ್ಪಿಕೊಂಡಿದ್ದಾಳೆ ಅನ್ನೋದು ಸತ್ಯ ತಿಳಿದು ನನಗೆ ಎಷ್ಟು ಆಘಾತ ಆಗಿರಬೇಡ ಅಂತ ಹೇಳಿದ ರಘು. ನಿಜವಾಗಿಯೂ ಯಾವುದೋ ದೊಡ್ಡ ಸಮಸ್ಯೆ ಇರಬೇಕು ಅಂತ ಅಂದುಕೊಂಡು ಬಂದವರಿಗೆ ವಿಷಯ ಕೇಳಿ ನಗು ಬಂದಿತ್ತು. ಇರದ ಸಮಸ್ಯೆ ಹುಟ್ಟುಹಾಕಿ ಅದರಲ್ಲೇ ನೋವು ತಿನ್ನುತ್ತಾ ಇನ್ನೊಬ್ಬರಿಗೂ ನೋವು ಕೊಟ್ಟ ಅಳಿಯನ ಪೆದ್ದುತನಕ್ಕೆ ಏನು ಹೇಳಬೇಕು ಅರಿಯದಾಗಿದ್ದರು. ಅತ್ತೆ ಯಾಕೆ ನಗ್ತಿದ್ದೀರಾ? ನಾನು ಕೇಳಿದ್ದು ತಪ್ಪಾ ಅಂದ ರಘು ಅತ್ತೆಯ ನುಸುನಗು ನೋಡಿ. ನಗದೆ ಅಳೋಕೆ ಇಲ್ಲಿ ಯಾವ ಸಮಸ್ಯೆ ಕೂಡ ಇಲ್ಲ ರಘು. ಬಹುಶಃ ನೀನು ಕೇಳಿಸಿಕೊಂಡ ವಿಷಯ ಅಂದೇ ಹೋಗಿ ಅವರ ಮುಂದೆ ಕೇಳಿದ್ದರೆ ಅಥವಾ ನಿನ್ನ ಹೆಂಡತಿ ಹತ್ತಿರ ಆದರೂ ಕೇಳಿದ್ದರೆ ಎಲ್ಲ ಅಲ್ಲೇ ಸರಿಯಾಗಿ ಆಗ್ತಿತ್ತು. ಆದರೆ ಅದು ಬಿಟ್ಟು ಕಡ್ಡಿನ ಗುಡ್ಡ ಮಾಡಿಕೊಂಡು ಕೂತಿದ್ಯಾ. ಏನು ಹೇಳಬೇಕು ಹೇಳು? ಬಹುಶಃ ಕಾವೇರಿ ಅವರು ಇದ್ದಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಅವಕಾಶ ಕೊಡ್ತಾನೇ ಇರಲಿಲ್ಲ. ಅದೆಲ್ಲ ಬಿಡು, ನಾನು ಒಂದೇ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀಯಾ ಅಂತ ಕೇಳಿದರು ಪ್ರತಿಮಾ. ಮತ್ತೆ ಏನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಸರಿಯಾಗಿ ಏನು ಪ್ರಶ್ನೆ ಕೇಳಿ ಅಂದ ರಘು. ಜಾಹ್ನವಿಗೆ ತಾನಾಗಿ ಬಂದು ಪ್ರೀತಿ ಹೇಳಿದಳ, ಇಲ್ಲ ನೀನು ಹೇಳಿದ್ಯಾ ಅಂತ ಕೇಳಿದರು ಪ್ರತಿಮಾ. ನಾನೇ ಅತ್ತೆ ಅಂದ ರಘು. ಮತ್ತೆ ಅವಳು ನಿನ್ನ ಹಣಕ್ಕೋಸ್ಕರ ಇಷ್ಟಪಟ್ಟು ಬಂದಳು ಅಂತ ಹೇಗೆ ಅನ್ಕೋತೀಯ? ನಿನ್ನ ಇಷ್ಟಪಡೋದಕ್ಕೆ ಹಣ ಕೂಡ ಒಂದು ಕಾರಣ ಆಗಿರಬಹುದು ಅನ್ನೋ ಯೋಚನೆ ಯಾಕೆ ಬರಲಿಲ್ಲ? ಅವರು ಮಾತಾಡಿದ್ದು ಅರ್ಥ ಕೇಳಿಸಿಕೊಂಡು ಹೋಗೋ ಬದಲು ಪೂರ್ತಿಯಾಗಿ ಯಾಕೆ ಕೇಳಿಲ್ಲ? ಇಲ್ಲ ಕೇಳಿದ ವಿಷಯದ ಬಗ್ಗೆ ನಿನ್ನ ಹೆಂಡತಿ ಹತ್ರ ಯಾಕೆ ಕೇಳಿಲ್ಲ? ಪ್ರತಿಮಾ ಅವರ ಬಾಣದಂತೆ ಬರುತ್ತಿದ್ದ ಪ್ರಶ್ನೆಗೆ ನಿರುತ್ತರನಾದ ರಘು. ನನ್ನ ಮಗಳು ಅಂತ ಹೇಳ್ತಿಲ್ಲ ರಘು. ಜಾಹ್ನವಿ ತುಂಬ ಒಳ್ಳೆ ಹುಡುಗಿ. ತಂದೆ ಪ್ರೀತಿ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟು ಪ್ರಯತ್ನ ಪಟ್ಟಳು ಗೊತ್ತಾ? ಕೊನೆಗೂ ಅವಳಿಗೆ ತಂದೆ ಪ್ರೀತಿ ಸಿಗಲಿಲ್ಲ, ಜೊತೆಗೆ ನಿನ್ನ ಪ್ರೀತಿ ಕೂಡ ಅಂದು ಕಣ್ಣೀರಾದರು ಪ್ರತಿಮಾ. ಅತ್ತೆ ಏನು ಹೇಳ್ತಿದ್ದೀರಾ ಅಂತ ಕೇಳಿದ ರಘು. ನನ್ನ ಗಂಡನಿಗೆ ಜಾಹ್ನವಿ ಅಂದರೆ ಆಗಲ್ಲ, ಹೆಣ್ಣು ಅಂದರೆ ದ್ವೇಷ. ಸಣ್ಣ ಇದ್ದಾಗಿನಿಂದ ಪಟ್ಟ ಕಷ್ಟಕ್ಕೆಲ್ಲ ಹೆಣ್ಣೇ ಕಾರಣ. ಹೆಣ್ಣು ಅಂದರೆ ಭಾರ, ಜವಾಬ್ದಾರಿ, ಹೀಗೆ ಏನೇನೋ ಅನಿಸಿಕೆ ಅವರ ಮನದಲ್ಲಿ. ಅದಕ್ಕೆ ಜನ್ಮ ಕೊಟ್ಟ ಮಗಳನ್ನೇ ದೂರ ಇಟ್ಟರು. ಅಂದವರು ಅಪ್ಪ ಮಗಳ ವಿಷಯ ಎಲ್ಲವನ್ನೂ ಹೇಳಿದರು. ಕೊನೆಗೆ ಮಗಳನ್ನು ಶಾಶ್ವತವಾಗಿ ದೂರ ಇಡಬೇಕು ಅಂತಾನೆ ಕಾವೇರಿ ಗ್ರೂಪ್ MD ರಘುಚಂದ್ರನ್ನ ಮದುವೆ ಮಾಡ್ಕೊಂಡ್ರೆ ಮಾತಾಡ್ತೀನಿ, ಪ್ರೀತಿ ಮಾಡ್ತೀನಿ, ಹೆಮ್ಮೆಯಿಂದ ನೀನು ನನ್ನ ಮಗಳು ಅಂತೀನಿ ಅಂದರು.
ಅವರು ಆ ಬೇಡಿಕೆ ಇಟ್ಟ ಸಮಯದಲ್ಲಿ ನೀನು ಪ್ರೀತಿ ಹೇಳಿದ್ಯಾ. ಜಾನು ಕೂಡ ನಿನ್ನ ಒಪ್ಪಿದಳು ಅಷ್ಟೆ. ಇದರಲ್ಲಿ ತಂದೆ ಪ್ರೀತಿ ಪಡಿಬೇಕು ಅನ್ನೋ ಸ್ವಾರ್ಥ ಇತ್ತೇ ವಿನಃ ನಿನ್ನ ಆಸ್ತಿ ಮೇಲಿನ ಆಸೆಯಿಂದ ಅಲ್ಲ ಅಂದು ಹೇಳಿ ಎಲ್ಲ ವಿಷಯ ತಿಳಿಸಿದರು ಪ್ರತಿಮಾ. ರಘುವಿಗೆ ತಾನು ಕೇಳಿದ ವಿಷಯ ಅರಗಿಸಿಕೊಳ್ಳೋಕೆ ಆಗಲಿಲ್ಲ. ತನ್ನ ಪ್ರೀತಿ ಇಷ್ಟೊಂದು ನೋವು ಮನಸ್ಸಲ್ಲಿ ಇಟ್ಟುಕೊಂಡು ನಗುತ್ತಿದ್ರೆ ಅವಳ ನಗುವನ್ನು ಕೂಡ ತಾನು ಕಿತ್ಕೊಂಡೆ ಅನ್ನೋ ಪಾಪ ಪ್ರಜ್ಞೆ ಕಾಡೋಕೆ ಶುರುವಿಟ್ಟಿತು ಅವನಲ್ಲಿ. ತಕ್ಷಣವೇ ಅತ್ತೆಯಲ್ಲಿ ಅವರ ಮಗಳನ್ನು ನೋಯಿಸಿದ್ದಕ್ಕೆ ಕ್ಷಮೆ ಕೇಳಿದವ ಮಡದಿ ನೋಡೋ ಕಾತುರ ತಡೆಯಲಾರದೆ ಅಲ್ಲಿಂದ ಓಡಿ ಹೊರಟ. ಇತ್ತ ಮಗಳ ಜೀವನ ಇನ್ನಾದರೂ ಸುಖವಾಗಿರಲಿ ಅಂತ ತಾಯಿ ಹೃದಯ ಮತ್ತೊಮ್ಮೆ ದೇವರಲ್ಲಿ ಮೊರೆಯಿಟ್ಟು ಅಲ್ಲಿಂದ ಮನೆಗೆ ಹೊರಟರು. ಮುಂದೆ ಮಾತಾಡಿ ಯೋಚಿಸುವ ಬದಲು ಯೋಚಿಸಿ ಮಾತನಾಡಿದರೆ ಸಂಬಂಧಗಳ ಆಯಸ್ಸು ಹೆಚ್ಚಾಗುತ್ತದೆ ಅನಿಸಿದ್ದು ಅಷ್ಟೇ. ಕತೆ ಹೇಗಿದೆ ಹೇಳಿ, ಅಭಿಪ್ರಾಯ ಹಾಕೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.